ನಮಸ್ಕಾರ ವೀಕ್ಷಕರೇ, ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬಿಸಿ ಬಿಸಿ ಚರ್ಚೆ ಆಗ್ತಿರೋ ವಿಷಯ ಅಂದ್ರೆ ಅದು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಶಾಂತಿ ಕ್ರಾಂತಿ ಸಿನಿಮಾ ರೀ ರಿಲೀಸ್. ಇನ್ನು 1900ರಲ್ಲಿ ತೆರೆ ಕಂಡ ಈ ಮಾಸ್ಟರ್ ಪೀಸ್ ಅಂದೇ ಬೊಂಬಾಟ್ ಬಜೆಟ್ನಲ್ಲಿ 4 ಭಾಷೆಗಳಲ್ಲಿ ಶೂಟ್ ಆಗಿದ್ದ ನಿಜವಾದ ಪ್ಯಾನ್ ಇಂಡಿಯಾ ಸಿನಿಮಾ. ಆ ಕಾಲದಲ್ಲಿ ಸುಮಾರು 10 ಕೋಟಿ ರೂಪಾಯಿ ಬಂಡವಾಳ ಹಾಕಿ ರವಿ ಮಾಮ ರಿಸ್ಕ್ ತಗೊಂಡಿದ್ರು. ಆದರೆ ದುರದೃಷ್ಟವಶಾತ್ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹಿನ್ನಡೆ ಅನುಭವಿಸಿತು. ಆದರೆ ಈಗಿನ ಜೆನ್ಸಿ ಮತ್ತು ಯುವ ಜನತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸಿನಿಮಾನ ಮತ್ತೆ ರೀ ರಿಲೀಸ್ ಮಾಡಿ ನಿಮ್ಮ ಲಾಸ್ ನಾವು ಕವರ್ ಮಾಡ್ತೀವಿ ಅಂತ ಪಟ್ಟಿಡಿದು ಕೂತಿದ್ದಾರೆ. ಆದರೆ ಅಂದುಕೊಂಡಷ್ಟು ಸುಲಭನಾ ಇದು? ಖಂಡಿತ ಇಲ್ಲ. ಈ ಸಿನಿಮಾನ ಈಗಿನ 4K ಅಥವಾ 8K ಕ್ವಾಲಿಟಿಗೆ ತರಬೇಕು, ಆಡಿಯೋ ಕ್ಲೀನ್ ಮಾಡಬೇಕು ಅಂದ್ರೆ ಕನಿಷ್ಠ 2ರಿಂದ 3 ಕೋಟಿ ರೂಪಾಯಿ ಖರ್ಚಾಗತ್ತೆ. ಜೊತೆಗೆ ಮಾಸ್ಟರ್ ಕಾಪಿ ಹುಡುಕಿ ಟೆಕ್ನಿಕಲ್ ಕೆಲಸ ಮುಗಿಸಕ್ಕೆ ಕನಿಷ್ಠ 2 ತಿಂಗಳು ಬೇಕು. ಇನ್ನು ಜನ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಹಾಕೋದಷ್ಟೇನಾ ಅಥವಾ ನಿಜವಾಗ್ಲೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾರಾ ಅನ್ನೋದೇ ದೊಡ್ಡ ಪ್ರಶ್ನೆ. ಸ್ನೇಹಿತರೆ, ನಿಮ್ಗೇನನ್ಸುತ್ತೆ? ಶಾಂತಿ ಕ್ರಾಂತಿ ಮತ್ತೆ ಬೆಳ್ಳಿ ಪರದೆ ಮೇಲೆ ಬರಬೇಕಾ? ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ನೋಡ್ತಾ ಇರಿ ಟುಡೇ ಕನ್ನಡ ಎಕ್ಸ್‌ಪ್ರೆಸ್. ಧನ್ಯವಾದಗಳು.